ಬೀರಣ್ಣ, ಎಲ್ಲ ರೆಡಿಯಾಗಿದೆಯೇನು? ಆಯ್ತು ಗೌಡ್ರೆ, ಬರೋ ಅತಿಥಿಗಳನ್ನೆಲ್ಲ ಬಂದದ್ದಾಯ್ತು. ಮದುವೆ ಮುಹೂರ್ತ ಸಮೀಪಿಸ್ತದೆ. ಆದಷ್ಟು ಬೇಗನೆ ಹಾರ ಬದಲಾಯಿಸಿ. ಸರಿ, ಹಾಗಿದೆ. ಹಾರ ಬದಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನಿಂದ್ರಿ ಆಚಾರ್ಯ. ಹಾ ಬೇಗಣ್ಣ, ಬಾಗಪ್ಪ ಇಲ್ಲಿ. ಏನ್ ಹೇಳ್ರಿ ಶೆಟ್ರೆ? ವರದಕ್ಷಿಣೆ ನೆನಪು ಆಯ್ತಿಲ್ಲೋ ತಮ್ಮ? ನೆನಪಾಯ್ತು ಅಪ್ಪ. ನಾನು ಬಡವನಿದ್ರೂ ಪರವಾಗಿಲ್ಲ, ಕೊಟ್ಟ ಮಾತಿಗೆ ನಾನು ಎಂದೂ ತಪ್ಪುವನಲ್ಲ. ಮೊದಲು ಮದುವೆ ಮಾಡೋಣ. ಒಂದು 4-6 ದಿವಸ ಕಳೆದ ಮೇಲೆ ನಾನೇ ಸ್ವಂತ ನಿಮ್ಮ ಮನೆ ತನಕ ಬಂದು ಆ ದುಡ್ಡು ಮುಟ್ಟಿಸ್ತೀನಿ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ ಅಪ್ಪ. ಹಾ ಆಚಾರ್ಯ, ಚಾಲು ಮಾಡಿದ್ರಿ ನಿಮ್ಮ ಮಂತ್ರನ. ಕಟ್ಟ್ರಿ ಯಜಮಾನವೇ ತಾಳಿನ. ಗಟ್ಟಿ ಬೇಡ ಗಟ್ಟಿ ಬೇಡ. ಹೀರಾ, ಲಗ್ನಂತೂ ಆಯಿತು. ಬೇಗನೆ ಕಳಿಸಿಕೊಡು ನಿನ್ನ ತಂಗಿಯನ್ನ. ನೋಡ್ರಿ, ನನ್ನ ತಂಗಿಯ ಮದುವೆ ಹೇಳಿದಾಗ ನನ್ನ ತಂಗಿಯಂತೂ ಮದುವೆ ಮಾಡಿ ಕೊಟ್ಟಾಯ್ತು. ನನ್ನ ತಂಗಿಗೆ ಯಾವ ಕಷ್ಟ ನಷ್ಟ ಬರದ ಹಾಗೆ ನೋಡಿಕೊಳ್ಳಿ ಅಂತ ನಾನು ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ ಗೌಡ್ರೆ, ಕೈ ಮುಗಿದು ಬೇಡ್ಕೊಳ್ತೀನಿ. ವೀರಾ, ನೀನು ಹೇಳುವುದು ನನಗೆ ಬೇಕಾಗಿಲ್ಲ. ನಿನ್ನ ತಂಗಿ ನನ್ನ ಮಗಳಂತೆ ಜೋಪಾನ ಮಾಡುತ್ತೇನೆ. ಸ್ವಾಮಿಗಳಿಗೆ ದಕ್ಷಿಣೆ ಕೊಡಲ್ರಿ. ಕಾಂಚನಂ ಸಮರ್ಥಯಾಮಿ. ಲೇ ಶೆಟ್ಟಿ, ಇವನಿಗೆ ದಕ್ಷಿಣವನ್ನು ಕೊಟ್ಟು ಕಳಿಸು. ಆಯ್ತವ್ರಪ್ಪ, ಹಿಂದಿನ ಬಾಕ್ಲಿಲ್ಲಿ ಬರೀ ದಕ್ಷಿಣ ಒಯ್ಯತ್ತೀವಿ. ನೀವು ಕ್ವಾಟ್ರಿ ನಾವು ತೊಗೊಂಡೇವ್ರಪ್ಪ. ಇವನು ನನ್ನ ತಮ್ಮ ಅಶೋಕ ಅಂತ, ಇದೇ ವರ್ಷ MA ಡಿಗ್ರಿ ಮುಗಿಸಿದ್ದಾನೆ. ಓಹೋ, MA ಮುಗಿಸಿದ್ದೀಯಾ? ಸರಿ ಸರಿ. ಆಯ್ತು ವೀರಾ, ಬೇಗನೆ ಕಳಿಸಿಕೊಡು ನನ್ನ ಸೊಸೆಯನ್ನು. ಏ ಶೆಟ್ಟಿ, ಬೇರೆ ಏನು ನೋಡುತ್ತಾ ನಿಂತಿದ್ದೀನಿ, ನಡಿ ಬೇಗನೆ ಹೋಗ. ಅಕ್ಕ ನೋಡುವ, ಗಂಡನ ಮನೆಯಲ್ಲಿ ಅದೆಷ್ಟೇ ಕಷ್ಟ ಬಂದರೂ ನೀನು ಅದೆಲ್ಲವನ್ನು ಸಹಿಸಿಕೊಂಡು ತವರು ಮನೆತನದ ಕೀರ್ತಿ ತರಬೇಕೆಂದು ನಿನಗೆ ಕೈ ಮುಗಿದು ಕೇಳ್ತೀನವ. ಅಶೋಕ ಹೇಳುವುದರಲ್ಲಿ ಯಾವ ತಪ್ಪು ಇಲ್ಲ. ನೀನು
ಅಕ್ಕಪಕ್ಕದವರಿಗೆ ಪ್ರೀತಿಯ ಹಣ್ಣಾಗಿ, ಮನೆ ಮಗ್ಗಲದವರಿಗೆಲ್ಲರೂ ಅಕ್ಕ ತಂಗಿಯಾಗಿ, ಮಾಡಿಕೊಂಡ ಗಂಡನಿಗೆ ಒಳ್ಳೆ ಸತಿಯಾಗಿ, ಹುಟ್ಟಿದ ಮನೆಗೂ ಪಟ್ಟ ಮನೆಗೂ ಕೀರ್ತಿ ತರುವ ಕಳಶ ನೀನಾಗ್ಬೇಕಮ್ಮ, ಕಳಶ ನೀನಾಗ್ಬೇಕು. ಆಯ್ತಣ್ಣ, ನೀನ್ ಹೇಳ್ದಾಗೆ ಇರ್ತೀನಿ. ನೀನು ಹುಟ್ಟಿದಾಗಲಿದ್ರು ತಂದೆ ತಾಯಿಯನ್ನು ಕಳೆದುಕೊಂಡು ನನಗೆ ನಿನಗೆ ನಾನೇ ತಾಯಿಯಾಗಿ ತಂದೆಯಾಗಿ ಅಪ್ಪಿ ಮುದ್ದಿಟ್ಟು ಜೋಪಾನ ಮಾಡಿದೆ ತಂಗಿ. ಬಾಳಲ್ಲಿ ಯಾವ ಕಷ್ಟ ನಷ್ಟನು ಕೊಡಬೇಡ ತಾಯಿ ಅಂತ ದೇವತೆಯಲ್ಲಿ ನಾನು ಕೈ ಮುಗಿದು ಕೇಳಿ. ಆಯ್ತಣ್ಣ, ಅಣ್ಣ ನಾನಿನ್ನು ಹೋಗಿ ಬರ್ಲೇನಣ್ಣ. ಕಣ್ಣಾಗ ನೀರ ಹೊಂಟಿರಿ ಬಿಟ್ಟು ತವರ ತಂಗಿ, ಹೊಂಟಿರಿ ಬಿಟ್ಟು ತವರ ತಂಗಿ, ತೆಗಿಬೇಡ ಕಣ್ಣಾಗ ನೀರ. ನೋಡಪ್ಪ, ಈ ನಿನ್ನ ಅಕ್ಕನ ಆಸೆ ಏನಂದ್ರೆ ಅಣ್ಣನ ಚೆನ್ನಾಗಿ ನೋಡ್ಕೋಬೇಕು. ಅಣ್ಣ ಯಾವಾಗ ನೋಡಿದ್ರು ಬರೀ ಕೆಲಸ ಕೆಲಸ ಅಂತ ಹೇಳಿ ಊಟ ಕೂಡ ಮಾಡೋದಿಲ್ಲ. ಹೀಗೆ ಈ ರೀತಿ ಊಟ ಮಾಡೋದನ್ನ ಬಿಟ್ರೆ ಅವನ ಆರೋಗ್ಯ ಹಾಳಾಗತ್ತೆ. ನೋಡು, ಅಣ್ಣ ಚೆನ್ನಾಗಿ ನೋಡ್ಕೋಬೇಕು. ಆಯ್ತಕ್ಕ. ಬರ್ತೀನಿ ಕಣ ಅಣ್ಣ, ನಾನಿನ್ನು ಹೋಗಿ ಬರ್ತೀನಿ ಅಣ್ಣ. ನನ್ನ ಜೀವನದಲ್ಲಿ ನನಗೆಷ್ಟೇ ಕಷ್ಟ ನಷ್ಟ ಬಂದ್ರು ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತೆ ತಂಗಿ. ನೀನು ಮಾತ್ರ ಚೆನ್ನಾಗಿರ್ಬೇಕಮ್ಮ, ನೀನು ಮಾತ್ರ ಚೆನ್ನಾಗಿರ್ಬೇಕು. ಆಯ್ತಣ್ಣ, ನಿನ್ನ ಆಶೀರ್ವಾದ ಇದ್ರೆ ನಾನು ಎಲ್ಲಿ ಬೇಕಾದ್ರೂ ಚೆನ್ನಾಗಿರ್ತೀನಿ. ಆದ್ರೆ ನೀನು ಚೆನ್ನಾಗಿರ್ಬೇಕು, ಆಯ್ತಾ? ಎಂಥ ಸಂತೋಷದ ಸಮಯದಾಗ ಕಣ್ಣೀರು ಯಾಕೆ ಬೇರಣ್ಣ? ಆಕಿಗೆ ಬುದ್ಧಿ ಹೇಳೋದು ಬಿಟ್ಟು ನೀನು ಹೇಳ್ತಾ ಕೂತವೆ ಹ್ಯಾಂಗ? ಕಳಿಸು ನಿಮ್ಮ ತಂಗಿ.
ಇಷ್ಟು ನಿಮಿಷ ತನ್ನ ತಂಗಿನೇ ನಮಗೆ ತಾಯಿಯಾಗಿ ಆ ತುಂಟು ನಗೆಯಿಂದ ನಮ್ಮನ್ನು ಸಂತೋಷಪಡಿಸ್ತಾ ಇದ್ದಳು. ಒಂದಿನ ಹೆಣ್ಣು ಕೊಟ್ಟ ಮನೆಗೆ ಹೋಗ್ಲೇಬೇಕಲ್ಲ. ಬಾ, ಒಳಗಡೆ ಕೆಲಸ ಇದೆ, ಹೋಗೋಣ.